ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ವಾಚನದಲ್ಲಿ ದುಷ್ಟನಾದ ಅರಸ ಅಹಾಬನು ನಾಬೋತನನ್ನು ಕೊಲೆ ಮಾಡಿ ಆತನಿಗೆ ಸೇರಿದ್ದ ದ್ರಾಕ್ಷಿ ತೋಟವನ್ನು ಸ್ವಾಧೀನಪಡಿಸಿಕೊಳ್ಳಲು ಹೊರಟಾಗ ಪ್ರವಾದಿ ಎಲಿಯನ ಮುಖಾಂತರ ದೇವರು ಮಾತಾಡ್ತಾರೆ. ಅದಕ್ಕಿಂತ ಮೊದಲು ಎಲಿಯನನ್ನು ನೋಡಿ ಅಹಾಬ ಹೇಳಿರೋದು ಎಲೆ ವೈರಿಯೇ ಎಂದು ಕರೀತಾನೆ. ಆದರೂ ಎಲಿಯನು ಆತನಿಗೆ ದೇವರು ಹೇಳಿದ ಮಾತುಗಳನ್ನು ತಿಳಿಸಿದಾಗ, ಅಂದರೆ ಆತನ ತಪ್ಪಿಗೆ ಆಗಬೇಕಾದ ಆ ಒಂದು ದಂಡನೆಯ ಒಂದು ದೊಡ್ಡ ಲಿಸ್ಟ್ ಆತನ ಮುಂದೆ ಇಟ್ಟಾಗ ಅಹಾಬ ದುಃಖದಿಂದ ತನ್ನ ಬಟ್ಟೆ ಹರಿದುಕೊಳ್ತಾನೆ. ಮೈ ಮೇಲೆ ಗೋಣಿತಟ್ಟು ಹುಟ್ಟು ಉಪವಾಸ ಮಾಡಿ ದೀನ ಮನಸ್ಸಿನಿಂದ ವರ್ತಿಸುತ್ತಾನೆ. ಪ್ರಿಯರೇ, ದೇವರು ಅಹಾಬನ ಮೇಲೆ ದಯೆ ತೋರಿಸ್ತಾರೆ. ಎಷ್ಟು ಪಾಪ ಮಾಡಿದ್ರೂ ಕೂಡ ಆತನನ್ನು ಅಲ್ಲಿ ಕ್ಷಮಿಸ್ತಾರೆ. ಪಶ್ಚಾತ್ತಾಪಕ್ಕೆ ದೇವರು ಎಷ್ಟು ಮಹತ್ವ ಕೊಡ್ತಾರೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಕೆಟ್ಟ ಅಹಾಬನಿಗೆ ದೇವರ ಕರುಣೆ ಲಭಿಸುತ್ತೆ. ಪ್ರಿಯರೇ, ಇವತ್ತು ಅಹಾಬನ ಆ ಸ್ಥಳದಲ್ಲಿ ನೀವು ಇದ್ದೇವೆ. ನಮಗೂ ಕೂಡ ದೇವರು ದಂಡಿಸೋದಾದರೆ ನಾವು ಮಾಡಿದ ಪಾಪಗಳಿಗೆ ಒಂದು ದಂಡನೆಯ ಲಿಸ್ಟ್ ದೊಡ್ಡದಾಗಿದೆ. ಆದರೆ ದೇವರು ನಮ್ಮನ್ನು ದಂಡಿಸಲಿಲ್ಲ. ನಮ್ಮ ಒಂದು ಹೃದಯವನ್ನು ನಾವು ಪರಿಶೀಲಿಸಿ ನೋಡುವಾಗ ನಮ್ಮ ಹೃದಯ ಒಂದು ದೊಡ್ಡ ವಂಚಕವಾಗಿದೆ. ಇವತ್ತು ನಮ್ಮ ಹೃದಯದಿಂದ ಬರೋದೇನು? ಕೆಟ್ಟ ಆಸೆಗಳು, ಆಸಕ್ತಿಗಳು, ಸ್ವಾರ್ಥ ಅಭಿಲಾಷೆಗಳು, ಪಾಪ ಮಾತ್ರ ನಮ್ಮಲ್ಲಿದೆ. ಒಳಿತೆಂಬುದೇ ನಮ್ಮಲ್ಲಿಲ್ಲ. ಆದರೆ ದೇವರು ಕರುಣಾಮಯಿ ಮತ್ತು ನೀತಿವಂತರು. ಕೆಟ್ಟು ಹೋಗಿದ್ದ ನಮ್ಮ ಮೇಲೂ ದೇವರು ಕರುಣೆ ತೋರಿದ್ದಾರೆ. ನಾವು ಎಫೆಸಿಯದವರಿಗೆ 2ನೇ ಅಧ್ಯಾಯದಲ್ಲಿ ಓದ್ತೇವೆ, 4ನೇ ವಾಕ್ಯ, ಬಟ್ ಗಾಡ್ ರಿಚ್ ಇನ್ ಮರ್ಸಿ. ಕರುಣೆಯಲ್ಲಿ, ದಯೆಯಲ್ಲಿ, ಕೃಪೆಯಲ್ಲಿ ದೇವರು ಎಷ್ಟು ಐಶ್ವರ್ಯವಂತರು. ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ಕ್ರಿಸ್ತ ಯೇಸುವಿನೊಡನೆ ನಾವು ಆಧ್ಯಾತ್ಮಿಕವಾಗಿ ಪಾಪದ ಮೂಲಕ ಸತ್ತು ಹೋಗಿದ್ದೆವು. ಆದರೆ ಕ್ರಿಸ್ತ ಯೇಸುವಿನೊಡನೆ ನಮ್ಮನ್ನು ಜೀವಂತರನ್ನಾಗಿ ಮಾಡಿದ್ದಾರೆ. ನಮ್ಮನ್ನು ಕೊಳೆತು ನಾರೋದಕ್ಕೆ ಬಿಟ್ಟಿಲ್ಲ. ದೇವರು ನಿನ್ನ ಘೋರ ಪಾಪಗಳನ್ನು ಕ್ಷಮಿಸಿದ್ರು. ಆ ಪಾಪವನ್ನೇ ಅರಿಯದ ಯೇಸು ತಮ್ಮ ಮೇಲೆ ಹೊತ್ತುಕೊಂಡು ನಿನ್ನ ಬದಲಾಗಿ ಪಾಪ ಸ್ವರೂಪಿಯಾದರು. ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಿ ನಮಗೆ ಸೇರಬೇಕಾದ ಪಾಪದ ದಂಡನೆ, ಅಂದರೆ ಶಾಪಗ್ರಸ್ತ ಮರಣ, ಯೇಸು ಕ್ರಿಸ್ತರ ಮೇಲೆ ಹರಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ದುಷ್ಟನಂತ ಅಹಾಬನಂತಿರುವ, ದ್ರೋಹಿಯಾದ ಬರಬ್ಬನಂತಿರುವ ಅಥವಾ ಶತ್ರುವಾದ ಬರಬ್ಬನಂತಿರುವ ನಮ್ಮನ್ನು ದೇವರು ಕ್ಷಮಿಸಿದ್ದಾರೆ. ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ತಮ್ಮ ಮಿತ್ರರನ್ನಾಗಿಸಿದ್ದಾರೆ. ಪ್ರಿಯರೇ, ಯಾವಾಗ ನಮಗೆ ಈ ದೇವರ ಪ್ರೀತಿಯ, ಕ್ಷಮೆಯ ವೈಯಕ್ತಿಕ ಅರಿವು ಮತ್ತು ಮನವರಿಕೆ ಅಥವಾ ಅನುಭವ ಆಗುತ್ತೋ ಆಗ ಮಾತ್ರ ನಮ್ಮ ತಂದೆಯಂತೆ, ಯೇಸುವಿನಂತೆ ನಾವು ಕೂಡ ಶತ್ರುಗಳನ್ನು ಪ್ರೀತಿಸುವುದಕ್ಕೆ, ನಮ್ಮನ್ನು ಅವರಿಗಾಗಿ ಪ್ರಾರ್ಥಿಸುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಯೇಸು ಶಿಲುಬೆಯಿಂದ ನುಡಿದ ಮಾತುಗಳು, ಪಿತನೇ, ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ಪ್ರಿಯರೇ, ದೇವರ ಪ್ರೀತಿಯನ್ನು ನಾವು ಅರಿತುಕೊಳ್ಳೋಣ. ಯೇಸು ಕ್ರಿಸ್ತರ ತ್ಯಾಗವನ್ನು ನಾವು ಧ್ಯಾನಿಸೋಣ. ಆಗ ಯೇಸುವಿನ ಮನೋಭಾವ ನಮ್ಮಿಂದ ಹೊರಹೊಮ್ಮುತ್ತೆ. ಆಮೇನ್. ಪ್ರೈಸ್ ದ ಲಾರ್ಡ್.